स्वाध्याय शुश्रूषा कृष्णपूजा रतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। अनाकुलं गोकुलमुल्ललासा यत्पालितं नित्यमनाविलात्म तस्मै नमो नीरदनीलभासे कृष्णाय कृष्णारमणप्रियाय। अपि त्रिलोक्या बहिरुल्लसन्ति तमोहरन्ति मुहुरान्तरञ्च दिश्यादृशं नो विशदां जयन्ति मध्वस्य ಕೀರ್ತಿರ್ದಿನನಾಥ ದೀಪ್ತಿಂ. ವಾಸುದೇವ ಯಾವ ರೀತಿಯಲ್ಲಿ ಬೆಳೀತಾ ಇದ್ದ, ಏನೇನು ಘಟನೆಗಳು ನಡೆದವು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅಥ ಕದಾಚನ ಸುಂದರ ನಂದನ ಸ್ಮಿತಮುಖೇಂದು ದೃಶಾಂ ದಯಿತೋ ನೃಣಾಂ ಮಹಮಿತೋ ನಿಜ ಬಂಧು ಮುದೇ ಮುದ ಪ್ರಯಯತು ಸ್ವಜನೈ ಸಹ ದಂಪತಿ. ಮಧ್ಯಗೇಹ ಭಟ್ಟ ದಂಪತಿಗಳಿಗೂ ಸಂತೋಷ ಅಂತೆ. ಯಾಕೆ ಅಂತಂದರೆ ಸುಂದರ ನಂದನ ಸ್ಮಿತಮುಖೇಂದ ದೃಶಾಂ ದಯಿತೌ ನೃಣಾಂ ಅಂತ. ಎಲ್ಲರೂ ಈ ವಾಸುದೇವನ ಮುಖವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಇಂತಹ ಮಗನನ್ನು ಪಡೆದಿದ್ದಾರಲ್ಲ ಅಂತ ಈ ಮಧ್ಯಗೇಹ ಭಟ್ಟ ದಂಪತಿಗಳನ್ನು ಅಭಿನಂದಿಸ್ತಾ ಇದ್ದಾರಂತೆ, ಅವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಹೀಗೆ ಅಂತಹ ವಿಶಿಷ್ಟನಾದ ಮಗನನ್ನು ಪಡೆದಂತಹ ಈ ಮಧ್ಯಗೇಹ ಭಟ್ಟ ದಂಪತಿಗಳು ಒಂದು ಬಾರಿ ಒಂದು ಸಂಬಂಧಿಕರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಎಂಬುದಾಗಿ ಅವರು ಹೊರಡ್ತಾ ಇದ್ದಾರಂತೆ. ಮಹಮಿತೋ ನಿಜ ಬಂಧು ಮುದೇ ಅಂತ, ತಮ್ಮ ಬಂಧುಗಳ ಮನೆಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಎಂಬುದಾಗಿ ಸ್ವಜನೈಹಿ ಸಹ ತಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರಂತೆ. ಆ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಗೇನು ನಡೀತು ಅದನ್ನು ವರ್ಣನೆ ಮಾಡ್ತಾರೆ. ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೆ ಅವಿದುಷಿ ಜನನೀತಿ ಸ ಬಾಲಕಃ ಶರಣತೋ ರಣತೋ ನಿರಗಾನೃಭಿ. ಒಂದು ಸಂಭ್ರಮದ ಸಂತೋಷದ ಸಮಯ ಅಂತಾದಾಗ ಬರೋವರು ಹೋಗೋರು ತುಂಬ ಜನ ಇರ್ತಾರೆ. ಸ್ವಜನತಾ ಅಪಗಮ ಆಗಮ ಸಂಗಮ, ಕೆಲವರು ಬರ್ತಾ ಇದ್ರು, ಕೆಲವರು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ವಾಸುದೇವನ ಜೊತೆಯಲ್ಲಿರ್ತಕ್ಕಂತಹ ವಾಸುದೇವನ ತಾಯಿ ಬರುವವರನ್ನು ಹೋಗುವವರನ್ನು ಮಾತಾಡಿಸ್ತಾ ಇದ್ಲಂತೆ. ಅವರ ಕ್ಷೇಮ ಸಮಾಚಾರ ಇವುಗಳನ್ನು ಕೇಳೋದರಲ್ಲಿ ಆ ಮಾತಿನಲ್ಲಿ ಮುಳುಗಿದ್ದಾಳೆ. ಆಗ ಆ ಮಗನ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟಿಲ್ವಂತೆ. ವಾಸುದೇವ ನೋಡ್ತಾ ಇದ್ದ. ಈಗ ತಾಯಿ ನನ್ನನ್ನೇನು ಗಮನಿಸ್ತಾ ಇಲ್ಲ ಅಂತ ವಾಸುದೇವನಿಗೆ ಗೊತ್ತಾಯಿತು. ಯಾವಾಗ ತನ್ನನ್ನು ಗಮನಿಸ್ಲಿಲ್ಲ ಅನ್ನೋದನ್ನು ವಾಸುದೇವ ಖಚಿತಪಡಿಸ್ಕೊಂಡು ಶರಣತೋ ರಣತೋ ನಿರಗಾನೃಭಿಹಿ ಅಂತ ಆ ವಾಸುದೇವ ಅವನು ಆ ಮನೆಯಿಂದ ಹೊರಟಿದ್ದಾನಂತೆ. ಈಗ ಒಂದು ಮದುವೆಯ ಸಂಭ್ರಮ ಅಂತಂದರೆ ಅನೇಕ ಬಂಧು ಬಾಂಧವರು ಅನೇಕ ದಿನಗಳಿಂದ ಅವರನ್ನು ನಾವು ನೋಡಿರೋದಿಲ್ಲ, ಮಾತಾಡಿಸಿರೋದಿಲ್ಲ. ಅಂತಹ ವ್ಯಕ್ತಿಗಳು ಸಿಕ್ಕಿದ್ದಾರೆ ಅಂತಂದರೆ ಆವಾಗ ಲೌಕಿಕವಾಗಿ ನಾವು ಮಾತಿನಲ್ಲಿ ಕ್ಷೇಮ ಸಮಾಚಾರದಲ್ಲಿ ಮುಳುಗೋದು ಸಹಜ. ಹಾಗೆ ಆ ವೇದವತಿ ಮತ್ತು ಮಧ್ಯಗೇಹ ಭಟ್ಟರು ಕೂಡ ಆ ವ್ಯವಹಾರದಲ್ಲಿ ಮುಳುಗಿ ಹೋಗಿದ್ದಾರೆ. ವಾಸುದೇವನನ್ನು ಗಮನಿಸಲಿಲ್ಲ. ವಾಸುದೇವ ಮನೆಯಿಂದ ಹೊರಟಿದ್ದಾನಂತೆ. ಆ ಮದುವೆಯ ಉತ್ಸವದ ಭವನದಿಂದ ಹೊರಟಿದ್ದಾನೆ. ಹೋಗಬೇಕಾದರೆ ಮಗು ಒಬ್ಬನೇ ಹೋಗ್ತಾ ಇದೆ. ಹೋಗುವಂಥ ಸಂದರ್ಭದಲ್ಲಿ ಅನೇಕರು ಮಗುವನ್ನು ನೋಡ್ತಾ ಇದ್ರಂತೆ. ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಂತೆ. ಅದನ್ನು ವರ್ಣನೆ ಮಾಡ್ತಾರೆ. ಕೊನುಯಿಯ ಸಸಿ ತಾತನ ಸಾಂಪ್ರತಂ ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ ಇತಿ ವಿಭು ಪಥಿಕೈರುದಿತೋ ವ್ರಜನ್ ಸ್ಮಿತಮನಾಕುಲ ಮುತ್ತರ ಮಾತನೋತ್. ವಾಸುದೇವ ಒಬ್ಬನೇ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ದಾರಿಯಲ್ಲಿ ಹೋಗ್ತಕ್ಕಂತಹ ಜನಗಳು ನೋಡ್ತಾ ಇದ್ರಂತೆ. ನೋಡ್ತಾರೆ, ಒಂದು ಸಣ್ಣ ಮಗು, ಇನ್ನೂ 3 ವರ್ಷದ ಬಾಲಕ. ಆ ಸಣ್ಣ ಮಗು ಒಬ್ಬನೇ ಹೋಗ್ತಾ ಇದ್ದಾನೆ. ಯಾರು ತಂದೆ ತಾಯಿಗಳು, ಪೋಷಕರು ಅಥವಾ ಬಂಧುಗಳು ಯಾರೂ ಇಲ್ವಲ್ಲ ಅಂತ ಆ ಮಗುವನ್ನು ಪ್ರಶ್ನೆ ಮಾಡ್ತಾ ಇದ್ರಂತೆ. ಕೊನು ಈ ಸಸಿ ತಾತ, ಮಗುವೇ ಎಲ್ಲಿಗೆ ಹೋಗ್ತಾ ಇದೆಯಾ ಒಬ್ಬನೇ ಅಂತ. ಸ್ವಜನ ಸಂತ್ಯಜನಂ ತವನ ಸಾಂಪ್ರತಂ, ನೀನು ನಿನ್ನವರನ್ನು ಬಿಟ್ಟು, ಬಂಧುಗಳನ್ನು ಬಿಟ್ಟು ಒಬ್ಬನೇ ಹೋಗ್ತಕ್ಕಂಥದ್ದು ಸರಿಯಲ್ಲ, ಹಿಂತಿರುಗಿ ಹೋಗು ಅಂತ ಹೇಳಬೇಕು. ಅವರು ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದರೆ ಆಗ ವಾಸುದೇವ ಏನು ಉತ್ತರ ಕೊಡ್ತಾನೆ ಅಂತ ಕೇಳ್ತಾರೆ. ಸ್ಮಿತಮನಾಕುಲ ಮುತ್ತರಂ ಆತನು, ಕೇವಲ
ಮಂದಹಾಸವನ್ನು ಬೀರಿದ್ದಾನಂತೆ. ಯಾರು ಏನು ಪ್ರಶ್ನೆ ಕೇಳಿದರೂ ಕೂಡ ಆ 3 ವಯಸ್ಸಿನಲ್ಲಿ ಆ ಮಗುವಿಗೆ ಭಯವೇ ಇಲ್ಲಂತೆ. ನಿರ್ಭೀತನಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಹೀಗೆ ವಾಸುದೇವ ಆ ಸಂಭ್ರಮದ ಮಹೋತ್ಸವದಿಂದ ಹೊರಟು ಅವನು ಬೇರೆ ಊರಿಗೆ ಹೋಗ್ತಾ ಇದ್ದಾನೆ ಅಂತ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಇದೆ. ಮುಖ್ಯಪ್ರಾಣದೇವರ ಅವತಾರ, ವಾಯುದೇವರ ಅವತಾರ. ನಾವು ದೇವರನ್ನು ಸರಿಯಾಗಿ ಗಮನಿಸಬೇಕು. ಒಂದು ವೇಳೆ ನಾವು ದೇವರನ್ನು ಗಮನಿಸಲಿಲ್ಲ ಅಂತಾದರೆ ದೇವರೇನು ಮಾಡ್ತಾನೆ? ನಮ್ಮನ್ನು ಬಿಟ್ಟು ಹೋಗ್ತಾನೆ. ದೇವರಿಗೆ ನಮ್ಮಿಂದ ಏನಾಗಬೇಕಾಗಿಲ್ಲ, ಆದರೆ ನಾವು ದೇವರಿಂದ ಅನುಗ್ರಹವನ್ನು ಪಡೆಯಬೇಕಾಗಿದೆ. ವಾಸುದೇವನಿಗೂ ಕೂಡ ವಾಯುದೇವರಾದ್ದರಿಂದಾಗಿ ಈ ಮಧ್ಯಗೇಹ ಭಟ್ಟ ದಂಪತಿಗಳಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಮಧ್ಯಗೇಹ ಭಟ್ಟ ದಂಪತಿಗಳಿಗೆ ವಾಸುದೇವ ಮಗನಾಗಿಯೂ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಮುಂದೆ ಅವರು ಪೂರ್ಣಪ್ರಜ್ಞರಾಗಿ ಅವರಿಗೆ ತತ್ವವನ್ನು ಉಪದೇಶ ಮಾಡ್ತಾರೆ ಅನ್ನೋದು ಬೇರೆ, ಆದರೆ ಮಗನಾಗಿ ಅವರಿಗೆ ಸಂತೋಷವನ್ನು ಉಂಟು ಮಾಡಿದ್ದಾನೆ. ಆದ್ದರಿಂದ ಆ ಮಧ್ಯಗೇಹ ಭಟ್ಟ ದಂಪತಿಗಳಿಗೆ ವಾಸುದೇವ ಬೇಕು, ಆದರೆ ವಾಸುದೇವನಿಗೆ ಮಧ್ಯಗೇಹ ಭಟ್ಟ ದಂಪತಿಗಳ ಅವಶ್ಯಕತೆ ಎಂಬತಕ್ಕಂಥದ್ದಿಲ್ಲ. ಅದನ್ನೇನು ತಿಳಿಸ್ತಾ ಇದೆ ಶಾಸ್ತ್ರ? ನಮಗೆ ದೇವರ ಅವಶ್ಯಕತೆ ಇದೆ, ದೇವರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಹಾಗಾದರೆ ನಾವು ದೇವರನ್ನು ಹಿಡ್ಕೊಳ್ಬೇಕು. ನಾವು ಯಾವತ್ತೂ ಕೂಡ ನಮಗೆ ದೇವರು ಬೇಕು, ನಾವು ಉದ್ಧಾರ ಆಗಬೇಕು ಅಂತ ದೇವರನ್ನು ನಾವು ಅವಲಂಬಿಸಬೇಕು. ಇಲ್ಲಿ ನಮಗೆ ಸಂತೋಷಕ್ಕೆ ಕಾರಣನಾದವನು ವಾಸುದೇವ ಎಂಬುದಾಗಿ ಮಧ್ಯಗೇಹ ಭಟ್ಟ ದಂಪತಿಗಳು ಆ ವಾಸುದೇವನ ಮೇಲೆ ಗಮನ ಇಡಬೇಕಾಗಿತ್ತು. ಯಾವಾಗ ವಾಸುದೇವನ ಮೇಲೆ ಗಮನ ಇಡಲಿಲ್ವೋ ಆವಾಗ ನಿಮಗೆ ನಾನು ಬೇಡ ಅಂತಂದರೆ ನನಗೆ ನೀವು ಯಾಕೆ ಬೇಕು ಎಂಬುದಾಗಿ ಆ ವಾಸುದೇವ ಅಲ್ಲಿಂದ ಹೊರಟಿದ್ದಾನಂತೆ. ಹೀಗೆ ದಾರಿಯಲ್ಲಿ ಅವನು ಯಾರು ಪ್ರಶ್ನೆ ಕೇಳ್ತಾ ಇದ್ದಾರೋ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಉತ್ತರವನ್ನು ಕೊಟ್ಟು ಅವನು ಮುಂದೆ ನೆಡವೂರು ಅಂತ ಆ ಗ್ರಾಮದಲ್ಲಿ ಉತ್ಸವ ನಡೀತಾ ಇದೆ. ಅಲ್ಲಿಂದ ಕೊಡವೂರು ಎಂಬತಕ್ಕಂತಹ ಒಂದು ಗ್ರಾಮಕ್ಕೆ ಬಂದಿದ್ದಾನಂತೆ. ಅಲ್ಲಿಂದ ಪುನಃ ಅವನು ತಾಳೆಕೊಡೆ ಅಂತ ಹೇಳ್ತಾರೆ, ಈಗ ಅದನ್ನು ಬನ್ನಂಜೆ ಅಂತ ಕರೀತಾ ಇದ್ದಾರೆ, ಆ ಗ್ರಾಮಕ್ಕೆ ಬಂದಿದ್ದಾನಂತೆ. ಹೀಗೆ ಅಲ್ಲಿಂದ ಮದುವೆ ಮನೆಯಿಂದ ಅನೇಕ ಮೈಲಿಗಳ ದೂರ ಒಬ್ಬನೇ ನಡ್ಕೊಂಡು ಬಂದು ನೋಡುವವರಿಗೆಲ್ಲ ಆಶ್ಚರ್ಯವನ್ನುಂಟು ಮಾಡಿದ್ದಾನೆ. ನಿರ್ಭೀತನಾಗಿ ಉತ್ತರವನ್ನು ಕೊಟ್ಟು ತನ್ನ ಪ್ರಯಾಣವನ್ನು ಮುಂದುವರಿಸಿದ್ದಾನೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.